ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸೋಮವಾರದ ಲಾಗ್ ಆಗಿರುತ್ತೆ. ಇನ್ನು ಸಂತೆಯಲ್ಲಿ ತೊಗೊಂಬಂದಿದ್ನಲ್ಲ ಪುಂಡೆ ಪಲ್ಯ, ಹಾಗಾಗಿ ರೊಟ್ಟಿನ ಸುಡ ಆಗಿಲ್ಲ, ಹಾಗಾಗಿ ಪುಂಡೆ ಪಲ್ಯ ತೊಗೊಂಬಂದಿದ್ದೆ. ಅಂದರೆ ಪುಂಡೆ ಪಲ್ಯ ರೊಟ್ಟಿ ಇದ್ದರೆ ಚೆನ್ನಾಗಿತ್ತು ಗೈಸ್. ಮತ್ತು ಏನು ಮಾಡೋದು ಅಂತೇಳಿ ಪುಂಡೆ ಪಲ್ಯನ ಮಾಡಿದೆ. ಪುಂಡೆ ಪಲ್ಯ ಮಾಡೋಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಿಲ್ಲ, ಬಟ್ ಈ ವಿಡಿಯೋ ತೋರಿಸೋದಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟು. ಬಟ್ ನಾನು ತಿಂದಿದ್ದೀನಿ. ನಾವು ಸ್ವಲ್ಪ ಜಾಸ್ತಿ ದೇವಸ್ಥಾನಕ್ಕೆ ಹಂಗೆ ಹೋಗ್ತಿರ್ತೀವಲ್ವ, ಬಾಕ್ಸ್ ಹೋಯ್ತೀವಲ್ವ, ಅವಾಗೆಲ್ಲ ಇದೇ ಥರನೇ ಮಾಡ್ಕೊಂಡು ಹೋಗೋದು. ಪುಂಡೆ ಪಲ್ಯ ಮಾಡ್ಕೊಂಡು ಹೋದಾಗೆ ಇದಕ್ಕೊಂದು ಸ್ವಲ್ಪ ಅಲಸಂದೆ ಕಾಳು ಇರ್ತಾವಲ್ವ, ಅಲಸಂದೆ ಪಪ್ಪು ಒಂದು ಗ್ಲಾಸ್, ತೊಗರಿ ಕಾಳು ಒಂದು ಸ್ವಲ್ಪ ಹಾಕಿ, ಇನ್ನು ಒಂದು ಟಮಾಟೆ ಹಾಕಲ್ಲ ನಮ್ಮಮ್ಮ ಆಲ್ಮೋಸ್ಟ್ ಪುಂಡೆ ಪಲ್ಯ ಮಾಡುವಾಗ. ನಾನೊಂದು ಟಮಾಟೆ ಹಾಕಿ, ಹಸಿಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ದೊಡ್ಡ ಹಾಕಿ ಇಟ್ಬಿಡ್ತೀನಿ. ವಿಸಿಲ್ಗೆ ಹೋಗಿದ್ರೆ ಆಯ್ತು ಪುಂಡೆ ಪಲ್ಯ. ಇನ್ನು ನಮ್ಮ ಅಜ್ಜಿ ಬೆಳಿಗ್ಗೆ ಕರೆಂಟ್, ಹಾಗಾಗಿ ನಮ್ಮವ್ರು ಇಲ್ಲಿ ಟಿಫನ್ ಮಾಡೋಕೆ ಹೋಗ್ತಿದ್ದಾರೆ. ಒಗ್ಗರಣೆ ಮಾಡಿದ್ದೀನಿ, ಇನ್ನು ಬಾಕ್ಸಿಗೆ ಅನ್ನ ಪುಂಡೆ ಪಲ್ಯ ಕಟ್ಟಿದ್ದೀನಿ, ಇಡಬೇಕಿವಾಗ. ಹಾಗೆ ಒಂದು ಮ್ಯಾಂಗೋ ಇಡ್ತೀನಿ. ಮ್ಯಾಂಗೋ ಹಾಂ, ಇನ್ನು ನೀರು ತುಂಬಬೇಕು ಅವ್ರಿಗೆ, ನೀರಿನ ಬಾಟ್ಲಿ. ಬೇಕು ಚಾರ್ಜಿಂಗ್ ಹಚ್ಚಲಿಲ್ಲ. ಹಾಂ, ಒಂದಿಟ್ಟಿನ ಮ್ಯಾಂಗ್ ನೋಡಿ ಅವ್ರಿಗೆಲ್ಲ ಕಳಿಸ್ಕೊಟ್ಟು ಎಲ್ಲ ಹೆಂಗಾರು ಇದನ್ನು ಚಾಕಿಟ್ಟಿದ್ದೀನಿ. ನಮ್ಮ ಅಜ್ಜಿ ಬೆಳಿಗ್ಗೆ ಚಾ ಕುಡಿಯೋರವರು, ಇನ್ನು ಚಾ ಮಟ್ಟಿಲ್ಲ, ಅದಕ್ಕೆ ಇವೆಲ್ಲ ಅಡುಗೆ ಆಯ್ತು ಸೋಸಿ ಒಯ್ಯೋದಿವ. ರಾತ್ರಿ ತಿನ್ನಂದರೆ ಏನು ತಿನ್ನಲ್ಲ. ಇವಾಗ ಬಿಸ್ಕೆಟು ಚಾ ತರ್ಮದೆ ಬ್ಯಾಗ್ ತಗೋನೇನು ಬ್ಯಾಗ್. ಮೊಬ್ಬು ಕಾಣ್ತೈತೆ. ಅದೇ ಬಿಸ್ಕೆಟ್ ಆಯ್ತು. ಮಮ್ಮನಂದ್ರೆ ರಾತ್ರಿ ಉಮ್ಮಕ್ಕಲ್ಲಿ ವಾಂತಿ ಮಾಡ್ಕೊಂತಿ ಜಲ್ ಚವ ಕುಡಿಯೋ ಕೂತಾರೆ. ಬಿಸ್ಕೆಟು ರೆಡಿ ಆಗಿದ್ದೀನಿ. ಊರಿಗೆ ಹೋಗ್ಬೇಕಿವ ಅಂತೇಳಿ ನಾವು ಬ್ಯಾಕ್ ಪೇನ್ ಸಿಕ್ಕಾಪಟ್ಟೆ ನೋಯ್ತಿದೆ. ಅದಕ್ಕೆ ಹೋಗಂದಪ್ಪ ತೋರಿಸ್ಕೊಂಡು ಬಂದ್ಬಿಡೋಣ. ಸಾಯಂಕಾಲ ಬಂದ್ಬಿಡ್ತೀನಿ ಮತ್ತೆ ತೋರಿಸ್ಕೊಂಡು. ಅಲ್ಲಿಗೆ ಹೋಗ್ತಿದ್ದೀನಿ, ಬನ್ನಿ ಹೋಗೋಣ. ಇಡೀ ಅಂತ ಅಕ್ಕಿಗೂ ಆರಾಮಿಲ್ಲ, ತೋರಿಸ್ಕೊಂಬರಕ್ಕೆ ಹೋಗ್ಬೇಕಾ? ಯಾರು? ಇನ್ನು ಗೈಸ್, ಮನೆ ಪ್ರಿಯನ್ಸಿ ಆರಾಮಿದ್ದಾರೆ. ನಾವು ಒಂದಿಷ್ಟು ಅನ್ನ ಊಟ ಮಾಡ್ತಿಲ್ಲ. ನಮಗಂತೂ ಏನು ಮಾಡ್ಬೇಕಂತ ಒಂದು ಗೊತ್ತಾಗ್ತಿಲ್ಲ. ಏನು ತಿಂತಾನೆ ಇಲ್ಲ. ಅವಾಗೆಲ್ಲ ಏನಾದರೂ ಇಟ್ಟರೆ ತಿನ್ನೋಕೆ ಇಷ್ಟಪಡ್ತಿದ್ದೆ. ಬಟ್ ಇತ್ತೀಚೆಗೆ ಅಂತ ಏನು ತಿಂತಾ ಇಲ್ಲ. ಯಾಕೋ ಡೌಟ್ ಬಂದು ಮತ್ತೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತಂದೇಳಿ ಊರ ಕಡೆ ಬಂದೆ. ಇಲ್ಲೇ ಇರ್ತೀಯಾ? ಇರ್ತೀಯ ಅಂತ ಚಪ್ಪಲಕ್ಕ ಹೋಗೋಣ. ಮತ್ತೆ ಬರ್ತಿಲ್ಲ ಊರಿಗೆ? ಇಲ್ಲೇ ಇರ್ತೀಯಾ? ಮತ್ತೆ ಜಲ್ದಿ ಚಪ್ಪಲ್. ಬರ್ತಿಲ್ಲಪ್ಪ. ಏನಿಲ್ಲ, ಬಾ. ಬರ್ರಿ, ಟೈಮ್ ಆಗ್ತತ್ತೆ. ಚಪ್ಪಲಿ ಅದು ನಿಡ್ಸಿ ಅಂತಾನ ಎಲ್ಲಿ ಆಮೇಲೆ ಎತ್ತಣದ ಹಂಗಲ್ಲ ನಡ್ಸಿ ಅಂತ ಹೋದ್ನ. ಬರ್ತಾನೆ ನೋಡು. ಓದ್ಯಾ? ಹಾಂ, ಓದ್ಯಾನಪ್ಪ? ಇಲ್ಲದು ಬಾಯ್. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೇನೆಲ್ಲ ಹಾಗೆ ಕಂಟಿನ್ಯೂ ಮಾಡ್ತೀನಿ. ನಿನ್ನೆ ಊರ್ಲಿಂದ ಬಂದ್ಮೇಲೆ ನೀರು ಬಂದುಬಿಟ್ಟಿದ್ದು, ನೀರಿನ ಕೆಲಸನೇ ಆಗಿತ್ತು, ಹಾಗಾಗಿ ಅಲ್ಲ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇನ್ನು ಈಗ ಬಂದು ಏನು ಮಾಡ್ತಿದ್ದೀನಿ ಅಂದರೆ, ಪ್ರಿಯಾಂಶಿಗೆ ನಿನ್ನೆ ಹೋಗಿದ್ವಲ್ಲ ಹಾಸ್ಪಿಟ್ಲಿಗೆ, ಅವ್ನು ಊಟ ಮಾಡ್ತಿಲ್ಲ ಅಂತ ಹೇಳಿದ್ರೆ ತೋರಿಸ್ಕೊಳಕ್ಕೆ. ಅವ್ರು ಹೇಳಿದರು ಇಷ್ಟು ದಿವಸ ಅವ್ನು ಊಟ ಸರಿಗೆ ಮಾಡ್ತಿದ್ದಿಲ್ಲ, ಮತ್ತು ಗುಳಿಗೆ ಹಂಗೆ ಹಾಕ್ತಿದ್ದಿಲ್ಲ, ಸ್ವಲ್ಪ ಗ್ಯಾಸ್ ಆದಂಗಾಗಿರುತ್ತೆ. ಇವಾಗ ಏನು ತಿಂತಿದ್ದಾನೆ, ಬಿಸ್ಕೆಟ್ ತಿಂತಿದ್ದಾನೆ ಅಂತಂದರೆ ಬೇಡ ಬಿಟ್ಬಿಡ್ರಿ ಅಂತ ಹೇಳಿದ್ರು. ಅವನಿಗೆ ಅಂದರೆ ಬೆಳಗ್ಗೆ
ಬಿಸ್ಕೆಟ್ ಏನಾದರೂ ಬ್ರೆಡ್ ತಿನ್ಸಿದ್ರೆ ಗ್ಯಾಸ್ ಆಗುತ್ತಂತ. ಅದಕ್ಕೆ ಒಂದೆಷ್ಟು ಊಟ ಮಾಡೋಕೆ ಇಷ್ಟಪಡಲ್ಲ. ಅದ್ರ ಬದಲು ಏನಾದರೂ ಗಂಜಿ ಇಡ್ಲಿ ಆ ಥರ ಮಾಡಿಕೊಡಿ ಅಂತಂದೇಳಿ ಇವಾಗ ರೊಟ್ಟಿ ಸುಟ್ಟಿದ್ದೆ. ರೊಟ್ಟಿ ಹೆಂಗೆ ಕೊಡೋದು ಅಂತೇಳಿ ರಾಗಿ ಗಂಜಿ ಮಾಡಿದ್ದೀನಿ, ಗ್ಲಾಸಲ್ಲಿ ಹಾಕಿಟ್ಟಿದ್ದೀನಿ. ಆರಿದ್ರೆ ಅವನ ಕೈ ಕೊಟ್ಟರೆ ಅವನ್ನ ಕುಡ್ಕೊತಾನೆ. ಈಗ ಅನ್ನ ಮಾಡಿದಂಗೆ ರೊಟ್ಟಿ ಸುಟ್ಟಿದ್ದೀನಿ. ನಾನು ಕೂಡ ಕುಳಿತಾಗ್ಬಿಟ್ಟಿದ್ದೀನಲ್ವ, ಎಚ್ಚರನೇ ಆಗ್ತಿಲ್ಲ. ಹಾಗಾಗಿ ಮತ್ತೆ ಸಡನ್ ಏನು ಮಾಡೋಕ್ಕಂತ ಹೀರೆಕಾಯಿ ಅವ್ರಿಗೆ ಹಚ್ಕೊಡಿ ಅಂತ ಹೇಳಿದ್ದೆ, ಹಚ್ಚಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಹೀರೆಕಾಯಿ ರೊಟ್ಟಿ ಸುಟ್ಟು ಅನ್ನ ಮಾಡಿದೈತೆ, ಗಂಜಿ ಮಾಡಿದ್ದೆ. ಈಗೆಲ್ಲ ಕಸ ಎಲ್ಲ ಬಳ್ಕೊಂಬಂದೆ. ಹೀರೆಕಾಯಿ ಹಚ್ಚಿದ್ದಿದ್ರೆ ಪಲ್ಯ ಮಾಡ್ತಿದ್ದೀನಿ. ಪಲ್ಯ ಮಾಡೋದು ನೋಡಿ, ಹೀರೆಕಾಯಿ ಪಲ್ಯ ಮಾಡೋಕ್ಕೆ ಈರುಳ್ಳಿ ಬೆನ್ಸ್ಕೊಂಡಿದ್ದೀನಿ, ಸಾಸಿವೆ ಜೀರಿಗೆ ಹಾಕಿ ಆಮೇಲೆ ಟೊಮೊಟೊ ಹಾಕಿ ಬೆನ್ಸ್ಕೊತಿದ್ದೀನಿ. ಬೆಂದಾದಮೇಲೆ ಇನ್ನೇನಿಲ್ಲ, ಹೀರೆಕಾಯಿ ಕಟ್ ಮಾಡಿದ್ದು ಇಟ್ಟಿದ್ದಲ್ವ ಅದನ್ನ ಇದರಲ್ಲಿ ಹಾಕೋದು. ಇನ್ನೊಂದು ಏನಂಗೆ ಗೊತ್ತದೆ, ಈ ಥರ ಏನಾದ್ರು ಕಟ್ ಮಾಡೋಕ್ಕೆ ಕೊಟ್ಟರೆ ಸ್ವಲ್ಪ ತಿಂದು ನೋಡಬೇಕು. ಹೀರೆಕಾಯಿ, ಸೌತೆಕಾಯಿ, ಸುಪ್ರೆಕಾಯಿ ಇಸ ಇರ್ತವೆ. ಇವು ಸ್ವಲ್ಪ ತಿಂದು ನೋಡಿಲ್ಲ, ನಿಂತಿದ್ದಾನೆ. ಅದಕ್ಕೆ ನಾನು ಮಾಡ್ತೀನಿ, ಇಸ ಬರುತ್ತಿಲ್ಲ ಬಂದರೆ ಹಂಗೆ ಬರಲಿ, ನಾನೇನು ಮಾಡಬೇಕು ಹೇಳಿ. ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ತಿಂದು ನೋಡಿ ಇದು ಮಾಡ್ಬೇಕಂತ ಅವ್ರು ಹಂಗೆ ಕಟ್ ಮಾಡಿದ್ದಾರೆ. ಮತ್ತು ಚೆನ್ನಾಗಿ ತಿಸ್ಕೊಂಡು ಒಂದು ಸ್ವಲ್ಪ ಉಪ್ಪು ಅರಶಿನ ಹಾಕಿ ಬೇಯಿಕ್ಕಿಡ್ಬೇಕು. ಅಡುಗೆ ರೆಡಿಯಾಗಿ ಡ್ಯೂಟಿಗೆ ಹೊಂಟ್ರು. ರೊಟ್ಟಿ ತಿಂದು ಇವ್ರದೇ ಬೇಸಲ್ವಾ, ಹೆಣ್ಮಕ್ಳಿದೀವಿ, ಮನೆ ಮಾಡಬೇಕು. ಅವ್ರು ಹೋಗೋದನ್ನ ಬಾಕ್ಸು, ನೀರು, ಅವ್ರು ಏನು ಕೇಳ್ತಾರೆ, ಪೆನ್ನು, ಜಾಕೆಟು, ಬೂಟು, ಸಾಕ್ಸು, ಅದು ಎಲ್ಲ ಐತಿ ಇದು ಎಲ್ಲ ತಲೆ ತಿಂದು ತಲೆ ಮಾರಿ ಕಟ್ಟಿಬಿಡ್ತಾರೆ. ಬಾಕ್ಸು ಇದು ಹಾಕಿಲ್ಲ, ಜಿಪ್ ಹಾಕಿಲ್ಲ, ಬಾಟ್ಲಿ ಅದೆಲ್ಲ ಅವ್ರಿಗೆ ಹಿಂಗಿರುತ್ತೆ. ಅವ್ರದ್ದೇ ಬೇಸು, ನಮ್ದೇನು. ಹೋಗ್ಬಿಡ್ತಾರ ಡ್ಯೂಟಿ, ಬಾಡಿಟ್ಟಿದೆ ತಗೊಂಡು ಬಾಕ್ಸಿಗೆ ಹಾಕ್ಯಂಡು ಡ್ಯೂಟಿಗೆ ಹೋಗಿ ನಡೆ ಅಂತಾರೆ. ನನಗೇನು ಸಾಕಾಗ್ಬಿಟ್ಟಿದೆ. ಬೇಡ ಈ ಜೀವನ, ಬೇಡ ಮದ್ವೆ ಲೈಫ್ ಬೇಡ. ಮದುವೆ ಮಾಡ್ಕೊಂಡ್ರೆ ಹಿಂಗಿರುತ್ತೆ ಅಂತಾರೆ. ಅವರು ಬೈಕ್ ಒಯ್ಯಲ್ಲ, ಅವ್ರಿಗೆ ಬಸ್ ಬರುತ್ತೆ, ಬಸ್ಸಿಗೆ ಹೋಗ್ತಾರೆ. ಸ್ವಲ್ಪ ಮುಂಚೆಗೆ ಹೋಗ್ಬಿಡ್ತಾರೆ, 8:05 ಬರುತ್ತಂತೆ. 8 ಗಂಟೆಗೆ ಹೋಗ್ಬಿಡ್ತಾರೆ. ಇಲ್ಲೇ ಇರೋ ದೂರ ಏನಿಲ್ಲ, ರೋಡ್ ಇಲ್ಲೇ. ಶೂ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಇನ್ನೇನು ಇವಾಗ ನಾನೇನೋ ಬಂಡೆ ಒರೆಸ್ಬೇಕು. ಇವತ್ತು ಐಸ್ ಕ್ರೀಮ್ ಮಾಡೋಣ ಅಂದ್ಕೊಂಡಿದ್ದೀನಿ. ಐಸ್ ಕ್ರೀಮ್ ಮಾಡಬೇಕು. ಮತ್ತು ಮಾವಿನಕಾಯಿ ತಂಡಿನ ಹೋಳಿಗೆ ಹಾಕಕ್ಕಂತ, ಅದು ಹೋಳಿಗೆ ಹಾಕಬೇಕು. ಯಪ್ಪ, ಹೂವು ನಾಳೆ ಅಮಾಸೆ ಇದೆ. ಹೂವು ತಗೊಂಬಂದಿದೆ, ಫ್ರಿಡ್ಜಲ್ಲಿ ಹಂಗೆ ಇದಾವೆ, ಸಂತೆಗೆ ತಂದ. ಹೂವು ಕಟ್ಕೋಬೇಕು. ಮತ್ತು ಹೇಳಂಗಿಲ್ಲ ಕೇಳಂಗಿಲ್ಲ, ನನ್ನ ಕೆಲಸ ಅಷ್ಟಿದೆ. ಫಸ್ಟ್ ಬಂಡೆ ಒರೆಸ್ಕೊಂಡು ಸ್ನಾನ ಮಾಡಿ ಬೇನ ಹಾಕ್ಕೊಂಡು ಬಟ್ಟೆ ಇವಾಗ ನಿನ್ನೆ ನೈಟ್ ಹೋಗಿ ನಮ್ಮನೆ ಏನೂ ಉಳಿಸ್ತಿರ್ತಾರೆ ಹಿಂಗೆ ಮಾಡಿ ಐಸ್ ಕ್ರೀಮ್ ಮಾಡಿ ಮ್ಯಾಂಗೋಗೆ ಹಾಕಿದ್ನಿ. ಯಾಕಂದರೆ ಅದು ಮೆಲ್ಟ್ ಆಗಿ ಅದು ಒಂದು 10 ತಾಸನ್ನು ಬೇಕಾಗುತ್ತೆ ಅದು ಗಟ್ಟೆ. ಇಲ್ಲ ನಮ್ಮದು ಮೇಲೆದು ಒಂದು ತಾಸಿಗೆಲ್ಲ ಆಗಿಬಿಡುತ್ತೆ. ನೋಡ್ಬೇಕು, ಇದೆ ನಾವು ನೀರಿಟ್ಟಿರ್ತೀವಲ್ಲ, ನೀರಿನ ಗಡ್ಡೆ ಒಂದು 2 ತಾಸಿಗೆಲ್ಲ ಗಡ್ಡೆ ಆದಂಗೆ ಆಗ್ಬಿಟ್ಟಿರ್ತದೆ ನೀರು, ಐಸ್ ಗಡ್ಡೆ ಆದಂಗೆ. ನೋಡ್ಬೇಕು ಹೆಂಗನಾಗಲಿ. ಫಸ್ಟ್ ಐಸ್ ಮಾಡಿ ನೆಕ್ಸ್ಟು ಮಾಡ್ತೀನಿ ಅದನ್ನು. ನಾಳೆ ಸ್ಪೆಷಲ್ ಅದು ಐಸ್ ಕ್ರೀಮ್, ನಾಳೆ ಸ್ವೀಟ್ ಐಸ್ ಕ್ರೀಮ್. ಇವತ್ತು ಮಾಡಿದ್ದು ನಾಳೆ ಆಗುತ್ತಾ. ಮ್ಯಾಂಗೋ ಹೋಳಿಗೆ ಹಾಕ್ತೀನಿ. ಹೂವು ಕಟ್ಟಿಬೇಕು. ಯಪ್ಪ ನಾಳೆ ಮಸ್ತಿರಕ್ಕೆ ಇಡ್ಲಿಗೆ ಹಾಕ್ಬೇಕು. ಯಾಕಂದ್ರೆ ನಾಳೆ ಅಮಾವಾಸ್ಯೆ ಇದೆ, ರೊಟ್ಟಿ ಸುಡಲ್ಲ ಏನಿಲ್ಲ. ಇಡ್ಲಿ ಸಾಂಬಾರು ಚಟ್ನಿ ಮಾಡಿ ಬರುತ್ತೆ. ನಾಳೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೆ. ಅಂದರೆ ಹೋಟ್ಲಾಗ ಸಿಗುತ್ತಲ್ಲ ಗೈಸ, ಏನಿರಲ್ಲ ಅದು, ಏನು ಕಾಯಿಪಲ್ಯ ಏನಿರಲ್ಲ, ಹಂಗೆ ಅದು ಕುಡಿತಾರಲ್ವ. ನಾನು ನೋಡಿದ್ದೀನಿ ಆ ಥರ ಮಾಡಬೇಕಂತ. ನೋಡೋಣ ಹೆಂಗೆ ಆಗುತ್ತದೆ. ಫಸ್ಟ್ ಬಂದು ಹೊರ್ಸ್ಕೊಂತೀನಿ. ವೀಡಿಯೋ ಮಾಡ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ದಿವಸ ವೀಡಿಯೋ ಬಿಟ್ಬಿಟ್ಟಿದ್ದೀನಲ್ಲ, ಅಂದರೆ ಆರಾಮಿಲ್ದಾಗ ಅದೇ ಕಂಟಿನ್ಯೂ ಆಗಿಬಿಟ್ಟಿದೆ. ಏನೇನು ಇರಲಿ ಬಿಡಿ, ಏನು ಮಾಡೋಣ ಅಂತ ಹಂಗೆ ಆಗ್ಬಿಟ್ಟಿದೆ. ಮತ್ತೆ ನೆನ್ಸ್ಕೊಂಡು ಅಯ್ಯೋ ನಾನು ಯೂಟ್ಯೂಬರ್ ಆಗಿ ಲಾಗ್ ಬಿಡಿಲ್ಲ ಅಂದರೆ ಹಿಂಗ ಅಂತೇಳಿ. ಕರ್ಸಿಪ್ ಪೆಪ್ರಿ ಕರ್ಸಿಪ್ ಕೊಯ್ಬ ಪಪ್ಪಗ. ಕರ್ಸಿಪ್ ಕೊಡಲ್ಲ, ಕರ್ಸಿಪ್ ತಗೊಂಡೋಗ್ಬ ಪಪ್ಪು. ತಗಪ್ಪ. ಹೋಗಿ ಮಾಡ್ತಾನೆ, ನೀರು ತಿಂತ. ಅವ್ರು ಡ್ಯೂಟಿಗೆ ಹೊಂಟ್ರು. ಇನ್ನು ನಾವು ಗಂಡೆ ಇವತ್ತು ಮಾಡಾಗತ್ತೆ. ನಿನ್ನ ಬಟ್ಟೆ ಹೋಗುದಿಲ್ಲ ನೋಡಿ, ತೋರಿಸ್ತೀನಿ ನೋಡಿ ಎಷ್ಟಿದ್ದು. ಇಷ್ಟೊಂದು ಬಟ್ಟೆ, ಇಲ್ಲಿ ಬಟ್ಟೆ
ಇವರು ಡ್ಯೂಟಿಗೆ ಹೋಗ್ತಾರೆ. ಬಾಯ್. ನೋಡಿ ಗೈಸ್, ರೊಟ್ಟಿ ನಿನ್ನೆ ಸ್ವಲ್ಪ ಪುಂಡೆ ಪಲ್ಯ ಇದ್ದು ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಪುಂಡೆ ಪಲ್ಯ ಏನು ಇನ್ನು ಇದು ಹೀರೆಕಾಯಿ ಬೆನ್ಸಕ್ಕಿಟ್ಟಿದ್ದೆ ಫ್ರೆಂಡ್ಸ್. ಆಮೇಲೆ ಅದು ಬೆಂದಾದ್ಮೇಲೆ ಖಾರ ಒಂದು ಸ್ವಲ್ಪ ಗುರ ಪುಡಿ ಹಾಕಿ ತಿರ್ಸಿ ಇಳಿಸ್ಬಿಟ್ಟೆ. ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನೀವು ತಿನ್ನೋದು. ನಮ್ಮ ಪ್ರಿಯಾಂಶ ಸ್ಕೂಲಿಗೆ ಹೋಗ್ತಾನಲ್ಲ, ನಾ ಹೋಗ್ತೀಯ ಅಮ್ಮಗನೆ? ಹೋಗಲ್ಲ ಅಂತೆ. ಹೋಗು, ಅವಾಗೆಲ್ಲ ಇಲ್ಲ ಈ ಕಡೆ ತಿರುಗ ಟರ್ನಾಗ, ಅವಾಗೆಲ್ಲ ಹೋಗ್ತಂತಿದ್ದೆಲ್ಲಪ್ಪ. ಹೋಗಲ್ಲ. ನೋಡ್ಬೇಕು ಹೆಂಗೆ ಮಾಡ್ತಾನೆ. ಇನ್ನು ಟೈಮ್ ಇದೆ. ಇವಾಗ ಟಿಫನ್ ಇದು ತಿಂದು ರೊಟ್ಟಿ ತಿಂದು ಕಾಂತೀನಿ ಮತ್ತೆ. ನೋಡಿ ಗೈಸ್, ಪ್ರಿಯಾಂಶನ್ ರೇಷನ್ ಕೊಡ್ತಿದ್ರು, ಹೋಗಿ ಬಂದೆ. ಹಾಗೆ ಇದು ಮೆಂತ್ಯ ಬಿದ್ದಿಲ್ಲ. ಬಾಯಿಲೆ ಮೆಂತ್ಯ ಬಿದ್ದಿಲ್ಲ. ಹಾಗೆ ಟಿ ವಿ ಆನ್ ಮಾಡಿದ್ದೆ ನಾನು, ಮತ್ತು ಮಿಕ್ಸಿಗೆ ಹಾಕ್ಕೊಂಡು ಆನ್ ಮಾಡೋಣ ಅಂಥೇಳಿ ಮಾಡ್ತೀನಿ. ಹಾಗಾಗಿ ಇದು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಬೇಕಲ್ವ, ಹಾಗಾಗಿ ಅದನ್ನ ಹಾಕೋಣ ನೋಡೋಣ. ಹಾಕಿಲ್ಲ ಗೈಸ್ ನಾನು ಫಸ್ಟ್ ಟೈಮ್. ನಿಂಬೆಕಾಯಿ ಹುಣ್ಸೆಹಣ್ಣು ಫಸ್ಟ್ ಟೈಮ್ ಹಾಕಿದ್ದೆ, ಚೆನ್ನಾಗಿ ಬಂದಿದೆ. ನಿಂಬೆಕಾಯಿನೂ ಹಾಕಿದ್ದೆ, ಚೆನ್ನಾಗಿ ಬರ್ತದೆ. ಇದು ಮಾವಿನಕಾಯಿ ಒಂದು ಹಾಕಿ ನೋಡೋಣ ಅಂತೇಳಿ. ಹಾಗಾಗಿ ನಾನು ಹಾಕಿಲ್ಲ. ನಮ್ಮ ಮನೆಯಲ್ಲೆಲ್ಲ ಚಟ್ನಿಗಳು ಕಮ್ಮಿ ಹಾಕೋದು. ನಮ್ಮ ಅತ್ತೆ ನಮ್ಮ ಅಪ್ಪನ ಅಕ್ಕ ಅವರು ಹಾಕೊಂಬಂದು ಕೊಡ್ತಿದ್ರು ನಮಗೆ. ಸಣ್ಣವ್ರಿದ್ದ ನೆನಪರು ನಮಗೆ, ಅವಾಗ ಅಷ್ಟು ತಿಂತಿದ್ವಿ. ನಮ್ಮ ಅಮ್ಮನೂ ಇದು ನಿಂಬೆಕಾಯಿ ಒಂದೇ ಹಾಕ್ತಿದ್ರು ಅಮ್ಮ ಅಷ್ಟೇ. ನಾನು ಈಗೆಲ್ಲ ಹಾಕೋದು ಕಲ್ತೀನಿ ಗೈಸ್. ಹಾಗಾಗಿ ಉರಿಯೋಕೆ ಇಟ್ಟಿದ್ದೀನಿ. ಇಲ್ಲಿ ಏನು ನೋಡ್ತಿದ್ದೀನಿ, ನನ್ನ ಮಗನೊಂದು ನೋಡಿ ಅಂಗನವಾಡಿಯಾಗ ಇರ್ತೀನಂತ. ನಾನಿದ್ರೆ ಇರ್ತೀನಂತ. ನಾವು ಈ ಸ್ವಲ್ಪ ಆರಾಮಿಲ್ಲ, ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಹೋಗ್ಲಿ ಅಂತ ನಾನು ಅದಕ್ಕೆ ಕರ್ಕೊಂಬಂದ್ಬಿಟ್ಟೆ. ಕೇಕ್ ಕೊಡ್ತೀನಿ ಬಾ ಅಂತ ಕರ್ಕೊಂಬಂದೀನಿ. ಕೊಡು ಅಂತ ಕೇಳ್ತಾನೆ. ಇನ್ನು ಬನ್ನಿ ಇಲ್ಲಿ ತೋರಿಸ್ತೀನಿ. ನೋಡಿಗೆ ಮೆಂತ್ಯ ಕಾಳು ಉರಿಯೋಕೆ ಇಟ್ಟಿದ್ದೀನಿ. ಈ ಕಪ್ ಇದೆ ಅಲ್ವಾ, ಈ ಕಪ್ ತುಂಬ ಹಾಕ್ಕೊಂಡಿದ್ದೀನಿ ಮೆಂತ್ಯ ಕಾಳು. ಆ ಕಪ್ ತುಂಬನೇ ಇದು ಸಾಸಿವೆ ಹಾಕ್ಕೊತೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಹಾಕಿಲ್ಲ ಗೈಸ್, ನಾನು ಹಾಕಿಲ್ಲ. ನಾನು ಫೋನಲ್ಲಿ ಬೇರೆಯವ್ರು ಮಾಡಿರ್ತಾರಲ್ವ, ಅದು ನೋಡಿ ಹಾಕ್ತಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಇನ್ನೊಂದು ನಮ್ಮ ಅತ್ತೆ ಹಾಕೋದು ನೋಡಿದ್ದೆ, ಮೆಂತ್ಯ ಕಾಳು ಮತ್ತು ಇಲ್ಲ ಇದು ಸಾಸಿವೆ ಮೆಂತ್ಯ ಕಾಳು ಹಾಕಿದ್ರು ಅವ್ರು. ಹಂಗೆ ಹುರ್ಕೊಂಡಿದ್ದಿಲ್ಲ, ನಾನು ಹುರ್ಕೊಂಡು ಹಾಕೋಣ ಸ್ವಲ್ಪ ಟೇಸ್ಟ್ ಬರುತ್ತೇನಂತೆ ಹುರ್ಕೊತಿದ್ದೆ. ರೊಟ್ಟಿ ಸುಟ್ಟಿದ್ದು ಅಂಚೆ ತಿಕ್ಕಿಲ್ಲ ಗೈಸ್, ಮರ್ತಿದ್ದೀನಿ. ಅದರಲ್ಲೇ ಹುರ್ಕೊಂಡು ಅಂದ್ಬಿಡಂತೆ ಹುರ್ಕೊತಿದ್ದೀನಿ. ಸಾಕು, ಸ್ವಲ್ಪ ಹೆಚ್ಚಿದ ಹಾಕು. ಈಗ ತಕ್ಕೊಂಡು ಒಂದು ಸ್ವಲ್ಪ ಅದ್ರ ತುಂಬ ಸಾಸಿವೆ ಹುರ್ಕೊತೀನಿ. ನೋಡಿ ಸಾಸಿವೆನ ಹುರ್ಕೊತಿದ್ದೀನಿ. ಸಾಸಿವೆನ ಒಂದು ಕಪ್ಪಷ್ಟು ತಗೊಂಡಿದ್ದೀನಿ. ಅಲ್ಲೊಂದು ಉದ್ದಿನಬೇಳೆ ಬೇಯ್ತಿದೆ, ಎಲ್ಲ ಆಮೇಲೆ ತಕ್ಕೊತೀನಿ. ಚೆನ್ನಾಗಿ ಇದನ್ನು ಹುರ್ಕೊಂಡು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡು ಕಾಣ್ತೀನಿ. ಮತ್ತೆ ಈ ಸೇಬಣ್ಣಲ್ಲೇ ಮ್ಯಾಂಗೋ ನೋಡಿ ಗೈಸ್, ಇದು ಫಸ್ಟು ತೊಳೆದು ಕೊಯ್ಕೊಂತಾರೆ. ನಾನು ಇದು ಕೇರ್ಗೀರ್ ಇರುತ್ತಲ್ವ, ಹಾಗಾಗಿ ಅಲ್ಲ ತೊಳೆದು ಕೊಯ್ಕೊಂತಾರೆ. ಸುಮ್ಮಿರ್ಬಿ, ನಾನು ಅದಕ್ಕೆ ಕೊಯ್ದು ತೊಳ್ಕೊಂಡು ಸ್ವಲ್ಪ ಬಿಟ್ಬಿಡ್ತೀನಿ. ಫಸ್ಟೆಲ್ಲ ಕಟ್ ಮಾಡ್ಕೊತೀನಿ. ಅದನ್ನೇ ಇಲ್ಲಿದೆ ಅಲ್ವಾ, ಈ ಭಾಗ ಬೇಸ್ ಚೆನ್ನಾಗಿ ಕಟ್ ಮಾಡಿಕೊಂಡು ತೋರಿಸ್ತೀನಿ. ಕಟ್ ಮಾಡ್ಕೊಂಡು ಫೋನ್ ಹಿಡ್ಕೊಳೋರಿಲ್ಲ, ಹೆಂಗೆ ಕಟ್ ಮಾಡ್ಕೊಂಡು ಗೊತ್ತಿರುತ್ತೆ ಆಲ್ಮೋಸ್ಟ್. ಇನ್ನು ಟೀ ಬೇಚೆ ಕಟ್ ಮಾಡ್ಬೇಕು ಈಗ ಸದ್ಯಕ್ಕಂತ. ಯಾಕಂದರೆ ನನ್ನ ಮಗ ಹಂಗಂದ್ರೆ ಸುಮ್ಮರ್ತಾನೆ. ಕಟ್ ಮಾಡ್ಕೊತೀನಿ ಇವನ್ನೆಲ್ಲ. ಇನ್ನು ಗೈಸ್, ಇಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಣ ಅಂತಂದೇಳಿ ಮಾವಿನಕಾಯಿ ತೊಗೊಂಬಂದಿದ್ದೆ. ಇನ್ನು ನಾನೊಂದು ಸ್ವಲ್ಪ ಹಾಕ್ತಿದ್ದೀನಿ, ಯಾಕಂದರೆ ಎಲ್ಲ ಚಟ್ನಿ ಹಾಕಿದ್ದೆ. ಇದು ಒಂದೇ ಏನೋ ಸ್ಕಿಪ್ ಮಾಡಿದ್ದೆ, ಹಾಕಿದ್ದಿಲ್ಲ. ನೋಡೋಣ ಅಂತೇಳಿ 1 kg ಹಾಕಿ ನೋಡೋಣ. ನನ್ನ ಕೈಯಿಂದ ಚೆನ್ನಾಗಿ ಬಂದರೆ ಮುಂದೆ ಸ್ವಲ್ಪ ಜಾಸ್ತಿ ಹಾಕೋಕ್ಕೆ ಬರುತ್ತೆ ಅಂತೇಳಿ 1 kg ತೊಗೊಂಬಂದಿದ್ದೆ. ಇನ್ನು ಮಾವಿನಕಾಯಿ ಕಟ್ ಮಾಡಿ ಈ ಥರ ಹೋಳಿಗೆ ಹಾಕೋಕ್ಕಂತಲೇ ಕಟ್ ಮಾಡೋಕೆ ಒಂಥರ ಚಾಕು ಥರ ಇರುತ್ತಂತೆ, ಅದು ತಗೊಂಡು ಕಟ್ ಮಾಡ್ಕೋಬೇಕಂತೆ. ಇನ್ನು ನಾನು 1 kg ಅಲ್ವಾ, ಹಾಗಾಗಿ ಇಡಿಗೆಲಿಂದನೇ ಕಟ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಈ ಥರ ಕಾಟನ್ ಬಟ್ಟೆಯಲ್ಲಿ ಹಾಕಿ ಒಂದು ಸ್ವಲ್ಪ ನೀರಿನಂಶ ಹೋಗೋವರೆಗೂ ಚೆನ್ನಾಗಿ ಫ್ಯಾನ್ಗಳಿಟ್ಟು ಒರೆಸ್ಕೊಂಡೆ. ಯಾಕಂದರೆ ನೀರಿನಂಶ ಇರಬಾರ್ದು. ಕೆಲವರೆಲ್ಲ ಬೇಸ್ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಕಟ್ ಮಾಡ್ತಾರೆ, ಬಟ್ ಒಳಗೆ ಕೇರ್ ಇರುತ್ತಲ್ಲ, ಅದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ನಾನು ಹಾಕಿಲ್ಲ ಗೈಸ್, ಫಸ್ಟ್ ಟೈಮ್ ಅಲ್ವಾ, ನೋಡ್ಕೊಂಡಿದ್ದೆ ಹಾಕೋದು. ಹಾಗಾಗಿ ನೋಡೋಣ ಅಂತೇಳಿ ಟ್ರೈ ಮಾಡ್ತಿದ್ದೆ. ಇನ್ನು ಎಲ್ಲಿ ನೋಡ್ಕೊಂಡಿದ್ದೆ ಅಂದರೆ ಇದೇ ಥರ ನಮ್ಮ ಅತ್ತೆ ಒಂದು ಟೈಮ್ ಹಾಕಿದ್ರು, ಅವಾಗ ನೋಡ್ಕೊಂಡಿದ್ದೆ ನಾನು. ಅಂದರೆ ನಮ್ಮ ಅಪ್ಪನ ಅಕ್ಕ ಅವ್ರು ಹಾಕಿದ್ರು, ನೋಡ್ಕೊಂಡಿದ್ದೆ. ಹಾಗಾಗಿ ಸಾಸಿವೆ ಮತ್ತು ಮೆಂತ್ಯ ಕಾಳು ಹಾಕ್ತಾರೆ ಪುಡಿ ಮಾಡಿ ಅಂತ. ಯಾಕಂದರೆ ಚಟ್ನಿ ಮಾಡಿದ್ನಲ್ವ, ಅವಾಗ ಹಾಕಿದ್ರು. ಸಾಸಿವೆ ಇಲ್ಲ, ಬಟ್ ಮೆಂತ್ಯದು ಬೀಜ ಇದೆ ಅಲ್ವಾ, ಮೆಂತ್ಯ ಕಾಳು ಅದು ಹಾಕಿದ್ವಿ ಚಟ್ನಿ ಮಾಡುವಾಗ. ಇದಕ್ಕೆ ನಮ್ಮ ಅತ್ತೆ ಹಾಕಿದಾಗ ನೋಡಿದ್ದೆ ನಾನು. ಹಾಗಾಗಿ ನೋಡೋಣ, ಟ್ರೈ ಮಾಡೋಣ ಅಂತೇಳಿ ಮಾಡ್ತಿದ್ದೆ. ಇನ್ನು ಮೆಂತ್ಯ ಕಾಳು ಅವೆಲ್ಲ ಎಷ್ಟೆಷ್ಟು ಅಂದರೆ ಒಂದು
ಒಂದು ಜಾಂಬಷ್ಟು ತಗೊಂಡಿದ್ದೆ, ಅದೊಂದು ಜಾಂಬು. ಇನ್ನು ಖಾರ ಪುಡಿ ಒಂದು 1/4 kg ಅಷ್ಟು, ಇನ್ನು ಉಪ್ಪು ಒಂದು ಸ್ವಲ್ಪ, ಅದಕ್ಕೊಂದು ಸ್ವಲ್ಪ ಅರಿಶಿನ, ಇನ್ನು ನಾನೇನು ಮಿಕ್ಸ್ ಮಾಡ್ಕೊಂಡಿದ್ದೆನೋ ಮಿಕ್ಸಿಗೆ ಹಾಕ್ಕೊಂಡು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಎಣ್ಣೆ ಬಂದು 1 kgಗೆ ಒಂದು kgಗೆ ಸ್ವಲ್ಪ ಕಮ್ಮಿ ಇರೋಷ್ಟು ಎಣ್ಣೆ ತಗೋಬೇಕು. ನಾನು ಹಾಕಿಲ್ಲ ಗೈಸ್, ನಾನು ಸುಮ್ಮನೆ ಅಂದಾಜು ಮೇಲೆ ಹಾಕ್ತಿದ್ದೆ, ಇನ್ನೂ ಜಾಸ್ತಿ ಹಾಕ್ತಾರೆ ಏನೋ ಗೊತ್ತಿಲ್ಲ. ಬಟ್ ನಾನು 1 kg ಅಂದರೆ ಒಂದು 3/4 kg ತೊಗೊಂಡಿದ್ದೀನಿ ಗೈಸ್ ಎಣ್ಣೆ. ಅಷ್ಟು ತಗೊಂಡು ಕಾಯಿಸ್ಬೇಕು, ಕಾಯಿಸಿ ಎಣ್ಣೆ ಮಿಕ್ಸ್ ಮಾಡಬೇಕು. ಇನ್ನು ಬೆಳ್ಳುಳ್ಳಿ ಹಾಕಿದರೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ಇದು. ಹಾಗಾಗಿ ನಾನು ಅದರಲ್ಲೇ ಹಾಕಿಬಿಟ್ರೆ ಚೆನ್ನಾಗಿರಲ್ಲ, ಒಂದು ಸಪ್ರೇಟ್ ಈ ಕಡೆ ಸೈಡ್ ಕಲಿಸ್ಕೊಂಡು ಈ ಕಡೆ ಬೆಳ್ಳುಳ್ಳಿ ಹಾಕಿ ಅದ್ರ ಮೇಲೆ ಎಣ್ಣೆ ಹಾಕಿ ನಾವು ಅಷ್ಟು ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒತ್ತದಂಗೆ ಆಗಿಬಿಡುತ್ತೆ, ಬೆಳ್ಳುಳ್ಳಿ ಒತ್ತು ಹೋಗಬಾರ್ದು, ಸ್ವಲ್ಪ ಅಷ್ಟಾಗಿರಬೇಕು. ಹಾಗಾಗಿ ಅದ್ರ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಹಾಕೋಬೇಕು. ಒಮ್ಮೆಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡೋಕ್ಕೋದ್ರೆ ಎಣ್ಣೆ ಕಾದಿರುತ್ತಲ್ವ, ಹಾಗಾಗಿ ಕೈ ಮೇಲೆಲ್ಲಾದರೂ ಬಿಟ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತ ಮತ್ತು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತ ಹಂಗೆ ಹಾಕ್ಕೊತ ಫೈನಲಿ ಮಿಕ್ಸ್ ಮಾಡಿದೆ. ಇನ್ನು ದೇವ್ರ ದಯಾಗಿ ಹೇಗೆ ಬರುತ್ತೆ ಗೊತ್ತಿಲ್ಲ. ನಾನು ನಿಂಬಿಕೆ ಒಳ ಹಾಕ್ತೀನಲ್ವ, ಅದನ್ನು ಚೆನ್ನಾಗಿ ಬರುತ್ತೆ. ಚಟ್ನಿ ಫಸ್ಟ್ ಟೈಮ್ ಹಾಕಿದ್ದೆ, ಅದನ್ನು ಚೆನ್ನಾಗಿ ಬಂದಿದೆ. ಈಗ ಅವಳೆ 2 year ಆಯ್ತು ಹಾಕಿ, 3 ವರ್ಷಕ್ಕೊಂದು ಹಾಕ್ತಾರಂತ ಚಟ್ನಿ ಹಾಕಿದ್ದೆ. ಇನ್ನು ಸ್ವಲ್ಪ ಇದೆ, ಅದು ಯಾವಾಗ ನೆಕ್ಸ್ಟ್ ಇಯರ್ ಕಾಲಾಗುತ್ತೆ, ನಾವು ಮತ್ತೆ ರುಬ್ಬೇಕು. ಹಾಗೆ ಅದನ್ನು ಚೆನ್ನಾಗಿ ಬಂದಿದೆ. ಇದು ನೋಡೋಣ, ಇದು ಸುಮ್ಮನೆ ಭಾಳ ತಗೊಂಬಂದು ಕೆಡ್ಸೋದಕ್ಕೆ, ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಹಾಕಿದ್ರು ಬರುತ್ತಂತ ಒಂದೇ ಕೇಸ್ ತಗೊಂಬಂದು. ನನ್ನ ಹಸ್ಬೆಂಡ್ ಇವೆಲ್ಲ ಚಟ್ನಿ ಗೈಸ್ ಅವ್ರಿಗೆ, ಯಾಕಂದರೆ ಬಾಕ್ಸ್ ಹೋಯ್ತಾರಲ್ವ ಮಧ್ಯಾಹ್ನಕ್ಕೆ ಈ ಥರ ಏನಾದರೂ ಚಿತ್ರಾನ್ನ ಇಲ್ಲ ಅನ್ನ ಸಾರು ಈ ಥರ ಏನಾದರೂ ಮಾಡಿದಾಗ ನೆಂಚ್ಕೊಳಕ್ಕೆ ಸೈಡಿಗೆ ಏನಾದರೂ ಇರಬೇಕು. ಅವರೇ ಹೇಳಿದರು, ಇನ್ನು ಕಂಪ್ಲಿಗೆ ಹೋಗೋ ನಮ್ಮೂರಿಗೆ ಹೋಗೋ ರೋಡಿಗೆ ಬಗಲ ಗಿಡಗಳಿದ್ದಾವೆ, ಅಲ್ಲೇ ಕೇಳ್ಕೊಂಡಿದ್ರು ಈ ಥರ ನಾವು ಕಾಯಿ ಹಾಕ್ತೀವಿ, ಬೇಕು ಮಾವಿನಕಾಯಿ ಅಂತ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ನಾನು ತಗೊಳಕ್ಕೆ ಒಲ್ಲೆಗಿಸ್, ಯಾಕಂದರೆ ನಾನಿನ್ನು ಹಾಕಿಲ್ಲ. ಇವಾಗ ಯಾರು ಹಾಕ್ತಾರೆ ಇಂಥರ ಹಾಕೋರು ಗೊತ್ತಿದ್ದರೆ ಅವ್ರ ಹತ್ರ ಕೇಳೋಕ್ಕೆ, ನಾನು ನೋಡಿಲ್ಲ. ಹಾಗಾಗಿ ಬೇಡ ನೋಡೋಣ ಅಂತಂದೇಳಿ ಮತ್ತು ನಾನು ಹೋಗಿದ್ನಲ್ವ ಸಂತೆಗೆ, ನನ್ನ ಹಸ್ಬೆಂಡ್ ಆಯಿತು ದುಡ್ಗೋದ ಕಾರಣಕ್ಕೆ, ಅದಕ್ಕೆ ನೋಡೋಣ ಅಂತಂದೇಳಿ ಮಾರ್ತಿದ್ರ ನೋಡಿ ಹಾಕೋಣ, ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಹಾಕಿದ್ರೆ ಆಯ್ತಂದೆ ಒಂದೇ ಕೇಸ್ ತಗೊಬಂದು ಹಾಕಿದ್ದೀನಿ. ನೋಡ್ಬೇಕಿನ್ನು ಅದೇನೋ ಒಂದು ಸ್ವಲ್ಪ 20 ದಿವಸ ಸ್ವಲ್ಪ ದಿವಸ ಬಿಡಬೇಕಂತೆ ಅದು ಕಾಯಿ ಇದಾಗೋವರೆಗೂ. ಹಾಗಾಗಿ ಹಾಕಿದೆ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದು ಸ್ಟೀಲಿಂದು ಬರುತ್ತಲ್ವ ಗೈಸ್ ಬಾಕ್ಸ್, ಅಂಥದ್ರಾಗೆಲ್ಲ ಹಾಕ್ಬಿಡ್ತಿದ್ದಾರೆ ಚಟ್ನಿಗಳೆಲ್ಲ. ಈ ಥರ ಪ್ಲಾಸ್ಟಿಕ್ ಇದಿರುತ್ತಲ್ವ ಆ ಥರದ್ದು ಹಾಕಬೇಕು, ಇಲ್ಲಾಂದರೆ ಪಿಂಗಾಣಿ ಬರುತ್ತಲ್ವ ಆ ಥರದಾಗ ಹಾಕಿದ್ರೂ ನಡೆಯುತ್ತೆ. ನಾನು ಆ ಥರದಾಗೇನು ಹಾಕಿಲ್ಲ. ಇನ್ನು ಪಿಂಗಾಣಿ ಥರ ಬರುತ್ತಲ್ವ ಆ ಥರದಾಗೇನು ಹಾಕಲಿಲ್ಲ, ಇದೇ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ದೇವ್ರ ದಯೆಯಿಂದ. ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ, ಮತ್ತು ಚೆನ್ನಾಗಿ ಬಂದಿಲ್ಲ ಅಂದರೆ ಬಿಟ್ಕೊಂಡ್ಬಿಡ್ತೀನಿ ಅಷ್ಟೇ. ಇನ್ನು ಇಲ್ಲಿ ಬಂದು ಐಸ್ ಕ್ರೀಮ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಕಾರಣ ಏನಂತಾರೆ ಹೇಳ್ತೀನಿ. ಫಸ್ಟ್ ಐಸ್ ಕ್ರೀಮ್ ಮಾಡೋಕ್ಕೆ ನಾನು ಇದು ಹಾಲು ತಗೊಂಡಿಲ್ಲ, ನಾನು ಹಾಲಿನ ಪುಡಿಲಿಂದ ಹಾಲು ಮಾಡ್ಕೊಂಡಿದ್ದೀನಿ. ಯಾಕಂದರೆ ಐಸ್ ಕ್ರೀಮ್ ಮಾಡೋಕ್ಕೆ ಹಾಲು ಜಾಸ್ತಿ ಬೇಕು. ಈಗ ಹಾಲು ಸಡನ್ಲಿ ಬೇಕಂದರೆ ನನ್ನ ಹಸ್ಬೆಂಡಿಗೆ ಹೇಳಿ ಮತ್ತು ಡೈರಿ ಕಳಿಸ್ಬೇಕು, ಹಾಗಾಗಿ ಅವರು ನಿದ್ದಿಲ್ಲ. ನೋಡೋಣ ಸಡನ್ನಾಗಿ ನೋಡಿ ಬಂದರೆ ಚೆನ್ನಾಗಿ ಅಂತ ಮಾಡ್ತಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಮುಂದೆ ನೀವೇ ನೋಡಿ. ಹಾಗೆ ಇನ್ನು ಐಸ್ ಕ್ರೀಮ್ ಮಾಡೋಕ್ಕೆ ಹಾಲು ನಾನು ಎಷ್ಟು ತೊಗೊಂಡಿದ್ದೀನಿ ಅಂದರೆ ಅರ್ಧ ಲೀಟ್ರ್ ಅಂದ್ಕೊಳ್ಳಿ. ನನ್ನ ಅಂದಾಜಿನಿಂದ ನಾನು ತೊಗೊಂಡಿದ್ದೆ ಅರ್ಧ ಲೀಟ್ರ್ ಹಾಲು, 1/4 ಲೀಟ್ರ್ ಬರೋವು ಅಂದರೆ ಗೈಸ್ ಅರ್ಧ ಲೀಟ್ರ್ ಹಾಲು 1/4 ಲೀಟ್ರ್ ಬರೋವರೆಗೂ ಕುದಿಸ್ಕೋಬೇಕು. ಅದೇ ಥರನೇ ಕುದಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋಣ ಅಂತೇಳಿ ಒಂದು ಮ್ಯಾಂಗೋ ತೊಗೊಂಡಿದ್ದೆ. ಸ್ವೀಟ್ ಇದ್ದರೆ ಓಕೆ, ಬಟ್ ಸ್ವೀಟ್ ಇಲ್ಲ ಅಂದರೆ ಒಂದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಒಂದು ಮ್ಯಾಂಗೋನ ಚೆನ್ನಾಗಿ ಅದ್ರದ್ದೆಲ್ಲ ತೆಗೆದು ಹಾಕ್ಕೊಂಡು ಇನ್ನು ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡೆ. ಹಾಗೆ ಒಂದು 10-11 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಅದೊಂದು ಫಸ್ಟಿಗೆ ಪೇಸ್ಟ್ ಥರ ಮಾಡ್ಕೊಂಡಾದ್ಮೇಲೆ ಇನ್ನು ಹಾಲು ಕಾಸಿಟ್ಟಿದ್ನಲ್ವ ಅದು ಚೆನ್ನಾಗಿ ಆರಬೇಕು. ಆರಾದಮೇಲೆ ಸ್ವಲ್ಪ ಹಾಕ್ಕೊಂತ ಮಿಕ್ಸಿಗೆ ಹಾಕ್ಕೋಬೇಕು. ಇಲ್ಲ ಒಮ್ಮೆಟ್ಟಿಗೆ ಹಾಕ್ಕೊಂಬಿಟ್ರೆ ಸಿಡಿದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹಾಕ್ಕೊಂತ ಮಿಕ್ಸಿಗೆ ಹಾಕ್ಕೊಂಡು ಸ್ವೀಟ್ ಅಂಶ ಅವಾಗೇ ನೋಡ್ಕೊಳ್ಳಿ. ಸ್ವೀಟ್ ಇದ್ದರೆ ಓಕೆ, ಬಟ್ ಸ್ವೀಟ್ ಫುಲ್ ಕಮ್ಮಿ ಆದರೆ ಒಂದು ಸ್ವಲ್ಪ ಇದು ಶುಗರ್ ಆ್ಯಡ್ ಮಾಡಿ ಮತ್ತು ಇನ್ನೊಂದು ಸತಿ ಗ್ರೈಂಡ್ ಮಾಡಿ ಇನ್ನು ಅದೆಲ್ಲ ಆದಮೇಲೆ ರೆಡಿ ಆಗೇ ಬಿಡುತ್ತೆ. ಕ್ರೀಮಿ ಥರ ಬರುತ್ತೆ ಐಸ್ ಕ್ರೀಮ್ ಅವಲ್ಲೇ. ಇನ್ನು ಐಸ್ ಕ್ರೀಮ್ ಮೋಡೇನು ಇದ್ದಿಲ್ಲ, ಹಾಗಾಗಿ ಬಾಕ್ಸು ಇತ್ತು, ಐಸ್ ಕ್ರೀಮ್ ಬಾಕ್ಸ್ ತರ್ತಿರ್ತಾರಲ್ವ ಇವರು, ಹಾಗಾಗಿ ಒಂದೇ ಇತ್ತು. ಅದು ಎಷ್ಟೊಂದು ಇರ್ತವೆ ನಮ್ಮಲ್ಲಿ ಐಸ್ ಕ್ರೀಮ್ ಜಾಸ್ತಿನೇ ಇಟ್ಟಿರ್ತೀನಿ. ತಗೊಂಬಂದಿರ್ತಾರಲ್ವ ಇವ್ನಿಗೆ ಇಷ್ಟಪಡುತ್ತಾನೆ ಅಂತೇಳಿ, ಹಾಗಾಗಿ ಎಷ್ಟೇ ಇಟ್ಟಿರ್ತೀನಿ. ಇದೊಂದು ಬಾಕ್ಸ್ ಇತ್ತು ಗೈಸ್. ಹಾಗಾಗಿ ಇದೊಂದು ಬಾಕ್ಸಿಗೆ ಪ್ರಿಯಾಂಶಿಗೆ ಅಷ್ಟೇ ಇದೊಂದು ಬಾಕ್ಸಿಗೆ ಹಾಕಿ ಮೇಲೆ ಒಂದು ಸ್ವಲ್ಪ ಏನಾದರೂ ಡ್ರೈ ಫ್ರೂಟ್ಸ್ ಇದ್ದರೆ ಹಾಕ್ಕೋಬೋದು. ಬಟ್ ಐಸ್ ಕ್ರೀಮ್ ಅಂದರೆ ಅವೆಲ್ಲ ಇದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ನಾನು
ಒಂದು ಸ್ವಲ್ಪ ಅಷ್ಟೇ, ಒಂದು ಗೋಡಂಬಿ ಅಷ್ಟೇ ನಾನು ಹಾಕ್ಕೊಂಡಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಇನ್ನು ರೆಡಿ ಆಗಿಬಿಡುತ್ತೆ. ಐಸ್ ಕ್ರೀಮ್ ಮಾತ್ರ ಸಖತ್ತಾಗಿತ್ತು ಗೈಸ್, ನಿಜ ಹೇಳ್ಬೇಕಂದ್ರೆ. ಇನ್ನು ಇದು ಐಸ್ ಕ್ರೀಮಿನ ಫ್ರಿಜ್ಜಲ್ಲಿ ಇಟ್ಟು ತಿನ್ನೋಕ್ಕಿಂತ ಇದು ಮಾಡಿದ್ದೀವಲ್ವ ಇದೇ ಥರ ಹಂಗೆ ಕುಡಿಯೋಕೆ ಏನು ಸಖತ್ತಿರುತ್ತೆ ಗೊತ್ತಾ, ಲಸ್ಸಿ ಥರ ಇರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಮುಂದೆ ನೋಡಿ ನನ್ನ ಮಗನ ಅದು ತಿಂದು ಎಕ್ಸ್ಪ್ರೆಷನ್ ಹೆಂಗಿತ್ತು ಅಂತಂದೇಳಿ ಇನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟೆ. ಬಾ ನೀನು ಬೇರೆ ಇಲ್ಲೇ ಕುಡು ಹೇಳು ಹೆಂಗೈತೆ ಕುಚ್ಚ. ಚಪ್ಪರ ಹೇಳು ಕೈ ಸೂಪರ್ ಐತಾ? ನಿನ್ನ ಮಕ್ಕದಲ್ಲಿ ಮೀಸೆ ನೋಡಪ್ಪ. ನಾನು ಚಪ್ಪು ಕೊಡು, ಸ್ವಲ್ಪ ಕೊಡು. ಕೈ ತೋರ್ಸು ಸೂಪರ್ ಅಂತ. ಇನ್ನು ಕಾಲ ಅಂತ ನಾಳೆಗೆ ಐಸ್ ಕ್ರೀಮ್ ಮಾಡಕ್ಕೆ ಇಟ್ಟಿನಲ್ಲ, ಕೊಡ್ತೀನಿ ಪ್ರಿಯಾ. ಹಾಂ ಓಕೆ, ಅಲ್ಲಿಡು, ಕೊಡು ಗ್ಲಾಸ್ ಕೊಡು. ಚಲ್ತೈತೆ. ಇನ್ನು ಗೈಸ್ ನಿಂಬೆಕಾಯಿ ಮಾವಿನಕಾಯಿ ಹೋಳಿಗೆ ಹಾಕಿ ಇನ್ನು ಐಸ್ ಕ್ರೀಮ್ ಮಾಡಿ ಆಗತ್ತರಿಗೆ ಟೈಮ್ ಆಗೇ ಬಿಟ್ಟಿತ್ತು. ಇನ್ನು ಇವತ್ತಂತೂ ರೆಸ್ಟೇ ಇದ್ದಿಲ್ಲ ನಂಗೆ ಆಗ್ಬಿಟ್ಟಿತ್ತು. ಅದೆಲ್ಲ ಆಯಿತು. ಇನ್ನು ನೆಕ್ಸ್ಟ್ ಡೇ ಇದು ಇತ್ತು, ಅಮಾಸೆ ಇತ್ತಲ್ವ, ಹೂವು ಸಂತೆಯಲ್ಲಿ ತಗೊಂಬಂದಿದ್ದೆ. ಹಂಗೆ ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೆ, ಯೂಸ್ ಮಾಡ್ಕೊಳೋವಾಗ ಕಟ್ಟಿದ್ರೆ ಆಯ್ತಂತ. ಈಗ ನಾಳೆ ಯೂಸ್ ಮಾಡ್ಕೊಳಕ್ಕಾಗುತ್ತಲ್ವ ಪೂಜೆಗೆ, ಹಾಗಾಗಿ ಹೂ ಕಟ್ಟೋಣ ಅಂತಂದೇಳಿ ಹೂ ಕಟ್ತಿದ್ದೆ. ಇನ್ನು ಐಸ್ ಕ್ರೀಮ್ ಮಾಡೋ ಮೇನ್ ಇಂಪಾರ್ಟೆಂಟ್ ಬಂದು ನನ್ನ ಮಗಗೋಸ್ಕರ ಮಾಡಿದ್ದು. ಯಾಕಂದರೆ ಅವ್ನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಲ್ವ, ಅವ್ರು ಹೇಳಿದರು ಬೆಳಿಗ್ಗೆ ಅವನು ಏನು ತಿನ್ನಿಸ್ತಿದ್ದೀರಾ ಅಂತ. ನಾವು ಹೇಳಿದ್ವಿ ಇದು ಚಾದಲ್ಲದ್ದಿ ಬ್ರೆಡ್ ಬಿಸ್ಕೆಟ್ ತಿನ್ನಿಸ್ತಿದ್ವಿ ಅಂತ. ಅವು ಎರಡರಲ್ಲಿ ಅವರೇ ಹೇಳಿದರು ಬ್ರೆಡ್ ಬಿಸ್ಕೆಟ್ ಏನಾದರೂ ಬೆಳಿಗ್ಗೆ ತಿನ್ನಿಸ್ತಿದ್ದಿಲ್ಲ ಅಂದರು. ಹಾಂ ಹೌದು ಅಂತ ಹೇಳಿದ್ವಿ. ಆಮೇಲೆ ಅದು ಬೆಳಿಗ್ಗೆ ಹಾಳು ಹೊಟ್ಟೆಲ್ಲ ತಿನ್ನಿಸ್ಬಾರ್ದು ಮಕ್ಳಿಗೆ, ಯಾಕಂದರೆ ಇವನು ಆರಾಮಿಲ್ಲದ ಕಾರಣಕ್ಕೆ ಇಷ್ಟು ದಿವಸ ಏನು ತಿಂದಿಲ್ಲ ಅವನು. ಈಗ ಏನೋ ತಿನ್ನೋಕೆ ಇಷ್ಟಪಡ್ತಿದ್ದಾನೆ. ಅದರಲ್ಲಿ ಬ್ರೆಡ್ಡೆ ಬಿಸ್ಕೆಟ್ ತಿಂದರೆ ಅದರಲ್ಲಿ ಏನು ಗ್ಯಾಸ್ ಇದು ಏನಪ್ಪ ಖಾಲಿ ಹೊಟ್ಟೆ ಇರುತ್ತಲ್ವ, ಪುಡಿ ಹಾಕಿರ್ತಾರೆ, ಸೋಡಾ ಪುಡಿ ಅದರಲ್ಲಿಂದ ಮಾಡಿರ್ತಾರೆ, ಮತ್ತು ಮೈದಲ್ಲಿಂದ ಮಾಡಿರ್ತಾರೆ. ಅವು ಫಸ್ಟಿಗೆ ಅದೇ ತಿನ್ನಿಸ್ಬಿಟ್ರೆ ಅವನಿಗೆ ಗ್ಯಾಸ್ ಆದಂಗೆ ಆಗಿರುತ್ತೆ. ಈಗ ಊಟ ಜಾಸ್ತಿ ಮಾಡ್ತಿದ್ದಿಲ್ಲ. ಈಗ ಅವ್ನಿಗೆ ಇಷ್ಟಪಡೋಕೆ ತಿನ್ಬೇಕು ಅಂದರೆ ಇವಾಗ ಅವ್ನು ತಿನ್ನೋಕೆ ಇಷ್ಟಪಡ್ತಿದ್ದಾನೆ. ಬಟ್ ನೀವು ಬೆಳಗ್ಗೆನೇ ಈ ಥರ ಮೈದಲ್ಲಿಂದ ಮಾಡಿದ್ದು ಬ್ರೆಡ್ ಆಗಲಿ, ಇನ್ನು ಸೋಡಾ ಪುಡಿ ಈ ಥರ ಹಾಕಿದ್ದು ಬಿಸ್ಕೆಟ್ ಈ ಥರ ತಿನ್ನಿಸಿದ್ರೆ ಅವನಿಗೆ ಖಾಲಿ ಹೊಟ್ಟೆಲಿರುತ್ತಲ್ವ ಗ್ಯಾಸ್ ಆದಂಗೆ ಆಗುತ್ತೆ. ಹಾಗಾಗಿ ಅವನು ಊಟ ಮಾಡೋಕ್ಕೆ ಇಷ್ಟಪಡ್ತಿಲ್ಲ, ಬರೀ ಬಿಸ್ಕೆಟ್ ಈ ಥರ ತಿಂದು ಇರಬೇಕಂತಿದ್ದಾನೆ. ಅದನ್ನು ಬಿಟ್ಟು ನೋಡಿ ಅವನಿಗೆ ಏನು ಇವಾಗ ಆರೋಗ್ಯ ಒಂದು ಸರಿಗಿಲ್ಲ ಕಾರಣಕ್ಕಾಗಿ ಏನು ಡೈಜೆಷನ್ ಆಗ್ತಿಲ್ಲ, ಜೀರ್ಣ ಆಗ್ತಿಲ್ಲ ಅವನಿಗೆ. ಅದಕ್ಕೋಸ್ಕರ ಊಟ ಮಾಡೋಕ್ಕೆ ಇಷ್ಟಪಡ್ತಿಲ್ಲ ಅವನು. ಅದನ್ನು ಬಿಟ್ಟು ನೋಡಿ ಬೆಳಿಗ್ಗೆ ಹೊತ್ತು ರಾಗಿ ಗಂಜಿ ಇಲ್ಲಾಂದರೆ ಇಡ್ಲಿ ಈ ಥರ ರೊಟ್ಟಿ ಚಪಾತಿ ಈ ಥರ ಏನಾದರೂ ತಿನ್ನೋಕ್ಕೆ ಕೊಡಿ, ತಿಂತಾನೆ ಅಂತಂದು ಹೇಳಿದರು. ಅದಕ್ಕೋಸ್ಕರ ಐಸ್ ಕ್ರೀಮ್ ಮಾಡಿದೆ. ಇನ್ನು ಐಸ್ ಕ್ರೀಮ್ ಮಾಡೋಕ್ಬಿಟ್ಟು ಅದೇ ಈಗ ಅವನಿಗೆ ಗುಳ್ಗೆ ಅವು ಇವು ಆಗೋ ಕಾರಣ ಏನು ಇಷ್ಟಪಡ್ತಿಲ್ಲ. ಹಾಗಾಗಿ ಬಾಯಿ ಎಲ್ಲ ಒಂಥರ ಇದಾಗಿರುತ್ತೆ. ಅವ್ನು ಏನು ತಿಂತಾನೆ ಅದು ಕೊಡಿ, ಐಸ್ ಕ್ರೀಮ್ ಕೊಡಿ, ಮತ್ತು ವಡೆ ಮೊಸರಲ್ಲಿ ಅದ್ದಿ ಕೊಡಿ ತಿನ್ನೋಕ್ಕೆ. ಏನು ಬೇಕು ಈಗ ಸದ್ಯಕ್ಕೆ ಅವನು ರುಚಿ ಕಾಣಬೇಕು, ಅವ್ನ ಬಾಯಿಗೆ ಏನು ಬೇಕು ಅದು ಕೊಡಿ ಅಂತ ಹೇಳಿದರೆ. ಹಾಗಾಗಿ ಇವಾಗ ಅವ್ನಿಗೆ ಆರಾಮಿಲ್ಲಲ್ಲ, ಹೊರಗಲ್ಲಿ ತಂದು ತಿನ್ನಿಸೋದು ಅಷ್ಟು ಏನು ಹೆಲ್ತಿ ಅಲ್ಲಲ್ವ, ಮನೆಗೆ ಏನಾದರೂ ಮಾಡೋಣ ಅಂತೇಳಿ ಐಸ್ ಕ್ರೀಮ್ ಮಾಡಿದೆ. ಈಗ ಸ್ವಲ್ಪ ಓಕೆ ಅನ್ನಂಗೆ ಆಗಿತ್ತು. ಅದಕ್ಕೋಸ್ಕರನೇ ಐಸ್ ಕ್ರೀಮ್ ಮಾಡಿದ್ದೆ. ಅವನಿಗೂ ಸ್ವಲ್ಪ ತಿನ್ಬೇಕು, ಏನಾದರೂ ತಿನ್ನೋಕ್ಕೆ ಅವ್ನು ಇಷ್ಟಪಡಬೇಕು. ಅದಕ್ಕೆ ಅವ್ನಿಗೆ ಇಷ್ಟಪಡೋಂಗೆ ಮನೆಯಲ್ಲೇ ಸ್ವಲ್ಪ ಏನಾದರೂ ಮಾಡಿ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಇನ್ನು ಹೂವು ಕಟ್ತಿದ್ದೀನಿ, ಹೂವು ಕಟ್ಟೋದು ಹೇಳ್ಕೊಡೋಣ ಅಂತ ಸುಮ್ಮನೆ. ಅದು ಗೈಸ್ ಮೇಯ್ನಾಗಿ ನಾನು ಹೂವು ಕಟ್ಟೋ ವೀಡಿಯೋ ಮಾಡೋಕ್ಕೆ ಯಾರು ಇಲ್ಲ, ಹಾಗಾಗಿ ಹಿಂಗೆ ಸುಮ್ಮನೆ ನಾನು ಇಟ್ಕೊತೀನಿ ಅವ್ನ ಕೈ ಹಂಗೆ ಕೊಟ್ಟೆ. ಇನ್ನು ಹೂವು ಕಟ್ಟೋದು ಈಸಿ ಗೈಸ್, ಎಲ್ಲರೂ ಹೂವು ಕಟ್ಟೋಕ್ಕೆ ಬರಲ್ಲ ಅಂತಾರೆ.
ಏನಿಲ್ಲ, 2 ಮಧ್ಯೆ ಹೂವು ಇಟ್ಕೋಬೇಕು, ದಾರ ಇಟ್ಕೋಬೇಕು, 2 ಮಧ್ಯೆ ಇಟ್ಕೊಂಡು ಒಂದು ಸತಿ ಹಿಂಗೆ ಗಂಟು ಹಾಕಿ ಇನ್ನೊಂದು ಸತಿ ಹಿಂಗೆ ಗಂಟು ಹಾಕಿ ಫಸ್ಟ್ನೇದು ಬಿಗಿ ಫಸ್ಟ್ನೇ ಗಂಟು ಇನ್ನು ಗೈಸ್ ನಾನು ನೆಕ್ಸ್ಟ್ ಮತ್ತೆ ಹೂವು ಕಟ್ಟುವಾಗ ಡೀಟೇಲಾಗಿ ಹೇಳ್ತೀನಿ. ಈಗ ನಾನು ಹೇಳಿದರೆ ಅರ್ಥ ಆಗಲ್ಲ, ಹಾಗಾಗಿ ನೆಕ್ಸ್ಟ್ ಟೈಮ್ ಹೂವು ಕಟ್ತಿರ್ತೀನಲ್ವ ಅವಾಗ ಓನ್ ವಾಯ್ಸ್ ಕೊಟ್ಟು ಅವಾಗ ಹೇಳ್ತೀನಿ. ಕೊಯ್ದು ಕೊಡೋಣ ತಿಂತಾನೆ ಅಂತ ನೋಡಿ ಜಿಟಿ ಈಗ ಮಳೆ ಸ್ಟಾರ್ಟ್ ಆಗ್ತಿದೆ. ಕರೆಂಟ್ ಅಂತೂ ಹೋಗ್ಬಿಟ್ಟಿದೆ. ಇನ್ನು ಇದು ಕಟ್ ಮಾಡಿ ಕೊಡ್ತೀನಿ ಅಂತ ತಿಂತಾನೆ ಅಷ್ಟರಲ್ಲಿ ನಾನು ಇದು ಕಟ್ ಮಾಡಿಕೊಂಡು ಫ್ರಿಡ್ಜಲ್ಲಿ ಇಟ್ಕೊತೀನಿ, ಬೆಳಗ್ಗೆ ಆಗುತ್ತೆ. ಇನ್ನು ಗೈಸ್ ನಮ್ಮ ಮನೇಲಿ ಹೆಂಗಂದ್ರೆ ನೆನೆಸ್ಕೊಂಡಾಗ ಏನು ನೆನೆಸ್ಕೊತಾರೆ ಅವಾಗ ಏನು ಬೇಕೋ ಅವಾಗ ಕ್ಷಣಕ್ಕೆ ಅದು ಆಗ್ಬಿಡ್ಬೇಕು, ಆ ಥರ. ಹಾಗೆ ನನ್ನ ಹಸ್ಬೆಂಡ್ ಹಂಗೆ ಅವರು ಚಿಕನ್ ತಿನ್ನಂಗೆ ಆಗ್ಬಿಡುತ್ತಂತೆ, ಬರೋತ್ನ ಚಿಕನ್ ತಗೊಂಬಂದಿದ್ರು. ಹಾಗೆ ನಾಳೆ ಅಮಾವಾಸ್ಯೆ ಇತ್ತಲ್ವ, ಹೇಳಿದ್ದೀನಿ ನಾಳೆ ಅಮಾವಾಸ್ಯೆ ಇದೆ ಬೇಡ ಅಂತ ಹೇಳಿದ್ರು. ಇಲ್ಲ ಇವತ್ತಿಂದ ಎಲ್ಲ ಆಗ್ಬಿಡುತ್ತಲ್ವ, ಇನ್ನು ನೆಕ್ಸ್ಟ್ ಡೇ ಅಮಾವಾಸ್ಯೆ ಮಾಡೋಣ ಅಂತೇಳಿ ಅವರು ಹಾಗಾಗಿ ಚಿಕನ್ ತೊಗೊಂಬಂದಿದ್ರು. ಹಾಗೆ ಪೂಜೆ ಮಾಡೋಕ್ಕೆ ನಾಳೆಗೆ ಕಾಯಿ ಹೂವು ಇದ್ವು, ಎಲೆ, ನಿಂಬೆಹಣ್ಣು, ಮೊಸರು, ಹಾಲು ಅವ್ರಿಗೆ ಇರಲೇಬೇಕು. ಹಾಗಾಗಿ ಏನು ಬೇಕೋ ಅದು ತಗೊಂಡು ಬಂದಿದ್ದರು. ಇನ್ನು ಚಿಕನ್ ಎಲ್ಲ ಸಿಂಪಲ್ಲಾಗಿ ಮಾಡಿಬಿಡಿ, ಯಾಕಂದ್ರೆ ಫುಲ್ಲು ಹೊತ್ತಾಗ್ಬಿಟ್ಟಿತ್ತು. ಹಾಗಾಗಿ ರೆಸಿಪಿ ಮಾಡ್ಕೋದ್ರೆ ಇನ್ನೂ ಟೈಮ್ ಆಗ್ಬಿಡುತ್ತಂತೇಳಿ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಸಿಂಪಲಾಗಿ ಚಿಕನ್ನು ಗ್ರೀನ್ ಚಿಕನ್ ಮಾಡ್ಕೊಂಡು ಅನ್ನ ಊಟ ಮಾಡ್ಕೊಂಡು ಅಷ್ಟೇ ಗೈಸ್. ಇಷ್ಟ ಐತಿ ಇವತ್ತಿನ ವ್ಲಾಗು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇನ್ನು ಯಾವ ಥರದ ವಿಡಿಯೋ ಬೇಕಂತೇಳಿ ಕಮೆಂಟಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.